ಹೆರಿಗೆ ತಾಯಿ ಜೀವನದಲ್ಲಿ ಒಂದು ಎಮೋಷನಲ್ ಮತ್ತೆ ಸೂಕ್ಷ್ಮವಾದ ಟೈಮ್ ಆಗಿರುತ್ತೆ. ಅಂಥ ಟೈಮಲ್ಲಿ ಅವ್ರಿಗೆ ಪ್ರೈವಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ಡೆಲಿವರಿ ಟೈಮಲ್ಲಿ ಆಗಿರ್ಬೋದು, ಅಥವಾ ಎಕ್ಸಾಮಿನ್ ಮಾಡುವಾಗಿರ್ಬೋದು, ಡೆಲಿವರಿ ರೂಮಲ್ಲಿ ಅವಳನ್ನ ಅಡಿಕ್ವೇಟ್ ಆಗಿ ಕವರ್ ಮಾಡೋದಿರ್ಬೋದು, ಅಥವಾ ರೂಮ್ ಎಂಟರ್ ಆಗುವಾಗ ಒಂದ್ಸತಿ ನಾಕ್ ಮಾಡ್ಬಿಟ್ಟು ಹೋಗೋದಿರ್ಬೋದು, ನೀವು ರೆಡಿ ಇದ್ದೀರಾ, ನಾನಿವಾಗ ಪರೀಕ್ಷೆ ಮಾಡ್ಬೋದಾ ಅಂತ ಕೇಳೋದಾಗಿರ್ಬೋದು. ಇವೆಲ್ಲ ತುಂಬಾ ಚಿಕ್ಕ ಚಿಕ್ಕದ್ ಅನ್ಸಿದ್ರು ತಾಯಿ ಮನ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಅವ್ರಿಗೆ ನಿಜವಾಗ್ಲೂ ಅನ್ಕಂಫರ್ಟೇಬಲ್ ಅಂತ ಅನ್ಸಿದ್ರು ಕೆಲವು ಸಮಯ ಅವರು ಹೇಳ್ಕೊಳಕ್ ಆಗದೆ ಇರ್ಬೋದು. ರೆಸ್ಪೆಕ್ಟ್ಫುಲ್ ಮೆಟರ್ನಿಟಿ ಕೇರ್ ಅಂದ್ರೆ ಬರೀ ಮೆಡಿಕಲ್ ಕೇರ್ ಆಗಿರೋದಿಲ್ಲ, ಅವಳನ್ನ ಡಿಗ್ನಿಟಿ ಪ್ರಿಸರ್ವ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಜ, ಹಾಸ್ಪಿಟಲ್ ತುಂಬಾ ಬ್ಯುಸಿ ಆಗಿರ್ಬೋದು, ಅಥವಾ ಒಂದು ಎಮರ್ಜೆನ್ಸಿ ಸಿಚುಯೇಷನ್ನೇ ಇರ್ಬೋದು, ಆದ್ರೂ ಕೂಡ ತಾಯಿ ಗೌರವ ಮತ್ತು ಪ್ರೈವಸಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ತಾಯಿ ತುಂಬಾ ಮೆಡಿಕಲ್ ಡೀಟೇಲ್ಸ್ ಮರ್ತು ಬಿಡ್ಬೋದು, ಆದ್ರೆ ಡೆಲಿವರಿ ಟೈಮಲ್ಲಿ ನಾವು ಅವಳನ್ನ ಹೆಂಗೆ ಕಾಪಾಡ್ಕೊಂಡ್ವಿ ಅನ್ನೋದನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತೀವಿ. ಸೇಫ್ ಕೇರ್ ಮುಖ್ಯ, ಅದೇ ಡಿಗ್ನಿಫೈಡ್ ಕೇರ್ ಕೂಡ ತುಂಬಾ ಮುಖ್ಯ. ಪ್ರತಿ ತಾಯಿಗೂ ಎರಡೂ ಸಿಗ್ಬೇಕು.